ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಶೇಂಗಾ ಗೊಜ್ಜು ಮಾಡ್ತಿದ್ದೀನಿ. ಇದು 10 ನಿಮಿಷದಲ್ಲೇ ಮಾಡ್ಬೋದು. ಶೇಂಗಾ ಗೊಜ್ಜು ಸೂಪರ್ ಆಗಿರುತ್ತೆ. ಶೇಂಗಾ ಗೊಜ್ಜು ಹೇಗೆ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಶೇಂಗಾ ಗೊಜ್ಜು ಮಾಡೋಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ. ಸ್ವಲ್ಪ ಕೊಬ್ಬರಿ, 5 ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಒಂದೆಷ್ಟು ಹುಣಸೆಹಣ್ಣು, ಸ್ವಲ್ಪ ಶೇಂಗಾ, ಕೊತ್ತಂಬರಿ ಸ್ವಲ್ಪ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ನೀರುಳ್ಳಿ ತಗೊಬೇಕು. ಪ್ಯಾನ್ಗೆ ಎಣ್ಣೆ ಹಾಕಿ ಅಷ್ಟು ಹುರ್ಕೊಬೇಕು. ಶೇಂಗಾ, ಕೊಬ್ಬರಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಹುಣಸೆಹಣ್ಣು ಹಾಕಿ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಶೇಂಗಾ, ಒಣಮೆಣಸಿನ್ಕಾಯಿ ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ದು ಆರಿದ್ಮೇಲೆ 10 ನಿಮಿಷ ಆದ್ಮೇಲೆ ಜಾರಿಗೆ ಹಾಕೊಂಡು ಮಿಕ್ಸಿ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಚಟ್ನಿ ಗಟ್ಟಿಯಾಗಿ ರುಬ್ಬೇಕು. ಈ ತರ ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ನೀರುಳ್ಳಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ನಾನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ನೆಲ್ಲ ಹಾಕಬೇಕು. ನೀರು ಹಾಕಿ 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸಬೇಕು. ಶೇಂಗಾ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಚೆನ್ನಾಗಿ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಶೇಂಗಾ ಗೊಜ್ಜು ಟೇಸ್ಟ್ ಮಾಡಿ, ಮುದ್ದೆ ಜೊತೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಲಾಸ್ಟ್ಗೆ ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು. ಶೇಂಗಾ ಗೊಜ್ಜು ರೆಡಿ ಆಗಿದೆ. ಮುದ್ದೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಬೇಕು. ಪಾತ್ರೆಯಲ್ಲಿ 2 ಲೋಟ ನೀರು ಹಾಕ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು, ತುಪ್ಪ ಹಾಕ್ಬೇಕು. ರಾಗಿ ಹಿಟ್ಟು ಟೀ ಕುಡಿದ್ರಲ್ಲಿ 2 ಕಪ್ ತಗೊಂಡಿದ್ದೀನಿ. ಸ್ಪೂನಲ್ಲಿ ರಾಗಿ ಹಿಟ್ಟು ಹಾಕ್ಬೇಕು. ಸ್ವಲ್ಪ ಸ್ವಲ್ಪ ಹಾಕಿ ಗೂರಾಡ್ಬೇಕು, ಇಲ್ಲ ಅಂದ್ರೆ ಗಂಟಾಗುತ್ತೆ ರಾಗಿ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ಗಂಟಾಗ್ಲಿಲ್ಲ ನೋಡ್ಕೊಬೇಕು. ಗಂಟಾದ್ರೆ ಮುದ್ದೆ ಚೆನ್ನಾಗಿರಲ್ಲ. ಸೊ 2 ಸ್ಪೂನ್ ಹಾಕ್ತಿರ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರ್ಬೇಕು. ಮಿಕ್ಸ್ ಮಾಡ್ತಿದ್ದೆ ಗಟ್ಟಿ ಆಗುತ್ತೆ. ನೋಡ್ರಿ ಫ್ರೆಂಡ್ಸ್, ಈ ತರ ಸ್ಪೂನಲ್ಲಿ ಜೋರಾಗಿ ರಾಗಿ ಹಿಟ್ಟು ನಾದಬೇಕು. ಈ ತರ ನೋಡ್ತಿದಿರಲ್ಲ ಫ್ರೆಂಡ್ಸ್. ಮುದ್ದೆ ಕೋಲಾದ್ರೂ ತಗೊಬೋದು ನಾದಕ್ಕೆ. ನಾನು ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಮುದ್ದೆ ಚೆನ್ನಾಗಿ ಬೇಯಬೇಕು. ಒಂದು 15 ಮಿನಿಟ್ಸ್. ನೋಡ್ತಿದಿರಲ್ಲ ಫ್ರೆಂಡ್ಸ್, ಎಷ್ಟು ಗಟ್ಟಿ ಆಗಿದೆ. ಈ ತರ ಆದ್ರೆ ಮುದ್ದೆ ರೆಡಿ ಆಗಿದೆ. ಇವಾಗ ಚಮಚ ಬರುತ್ತೆ ಮುದ್ದೆ ತಟ್ಟಕ್ಕೆ. ಮುದ್ದೆ ತರ್ತಿದೀನಿ. ನೋಡ್ತಿದಿರಲ್ಲ ಫ್ರೆಂಡ್ಸ್, ಮುದ್ದೆ ಹೇಗಾಗಿದೆ ಅಂತ. ಈ ತರ ರೌಂಡ್ ಶೇಪ್ ಅಲ್ಲಿ ತಟ್ಟಬೇಕು. ಮುದ್ದೆ ಚೆನ್ನಾಗಿ ಬರ್ತಿದೆ. ನೋಡ್ತಿದಿರಲ್ಲ ಫ್ರೆಂಡ್ಸ್. ಮುದ್ದೆ ಉಣ್ಬೇಕು ಫ್ರೆಂಡ್ಸ್. ಹೆಲ್ತ್ಗೆ ಒಳ್ಳೇದು, ಶಕ್ತಿ ಬರುತ್ತೆ. ಐರನ್, ಕ್ಯಾಲ್ಸಿಯಂ ಇರುತ್ತೆ, ಒಳ್ಳೇದು ಹೆಲ್ತ್ಗೆ. ರಾಗಿ ಮುದ್ದೆ ತುಂಬಾ ಇಷ್ಟ. ನೀವು ಒಂದ್ಸರಿ ಟ್ರೈ ಮಾಡಿ ರಾಗಿ ಮುದ್ದೆ ಮನೇಲಿ. ಇದೇ ರೀತಿ ಹೆಲ್ತಿ ವಿಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನನ್ನ ಹಸ್ಬೆಂಡ್ ಊಟ ಮಾಡಿದ್ವಿ ಶೇಂಗಾ ಗೊಜ್ಜು ಮುದ್ದೆ. ಟೇಸ್ಟ್ ಸೂಪರ್ ಆಗಿತ್ತು ಶೇಂಗಾ ಗೊಜ್ಜು. ತರಕಾರಿ ಇಲ್ದಾಗ ಶೇಂಗಾ ಗೊಜ್ಜು ಮಾಡಿ ಒಂದ್ಸರಿ, ಚೆನ್ನಾಗುತ್ತೆ ಮುದ್ದೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.